ಮಾಡಿಲ್ಲ ಅಂತಂದ್ರೆ ನಾವು SIR ಸಕ್ಸಸ್ಫುಲ್ ಆಗಲ್ಲ. ಯಾಕೆ ನಾವು SIR ಬಗ್ಗೆ ಬಿಜೆಪಿ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದೀವಿ ಅಂತಂದ್ರೆ SIR ಅಂದ್ರೆ ಬಿಜೆಪಿಗೆ ಲಾಭ ಜಾಸ್ತಿ. ಈ ಕಳ್ಳರಾಗಲು ಬೇರೆ ದೇಶದಿಂದ ಬಂದಿರ್ತಕ್ಕಂಥವ್ರು, ಬೇರೆ ರಾಜ್ಯದಿಂದ ಬಂದಿರ್ತಕ್ಕಂಥ ಕೆಲವು ಅಕ್ರಮ ಮುಸಲ್ಮಾನರು, ನನ್ನ ಪದ ಕರೆಕ್ಟಾಗಿ ಕೇಳ್ಕೊಂಡು ಬೇಜಾರು, ಅಕ್ರಮ ಮುಸಲ್ಮಾನರು, ಅಕ್ರಮವಾಗಿ ಬೇರೆ ದೇಶದಿಂದ ಬಂದಿರ್ತಕ್ಕಂಥವ್ರು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಆಗಿದ್ದಾರೆ. ಅಂತವ್ರನ್ನ ತರಲು ಓಡಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಮತ್ತೆ ಒಂದು ರಿಪೋರ್ಟ್ ನೋಡಿದ್ರೆ 20 ಲಕ್ಷ ಜನ ಅಕ್ರಮ ಬಾಂಗ್ಲಾದೇಶ ವಾಸಿಗಳು ಭಾರತದ ಕರ್ನಾಟಕದಲ್ಲಿ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ SIR ಮಾಡಿದಾಗ ಅಲ್ಲಿದ್ದಂತಹ ಅಷ್ಟು ಜನ ಅಕ್ರಮ ಬಾಂಗ್ಲಾದೇಶ ವಾಸಿಗಳು ಕಾಂಗ್ರೆಸ್ ಆಡಳಿತ ಎಲ್ಲೆಲ್ಲಿ ಇದ್ದಾರೆ, ಹಿಮಾಚಲ ಪ್ರದೇಶ ಹೋದ್ರು, ತೆಲಂಗಾಣ ಹೋದ್ರು, ಬೆಂಗಳೂರು ಬಂದ್ರು. ಯಾಕೆ ಅಂತಂದ್ರೆ ಬೆಂಗಳೂರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರೋದ್ರಿಂದ ಇಲ್ಲಿ ಅವ್ರನ್ನ ಪೋಷಿಸ್ತಾ ಇದೆ. ಇದುವರೆಗೂ ನಾವು ಪುನೀತ್ ಕೇಳಿ ಅಂತ ಕೇಳಿದ್ವಿ, ಎಷ್ಟು ದೊಡ್ಡ ಹೋರಾಟ ಮಾಡೋದು ಅಂತ ಬಿಜೆಪಿಯಲ್ಲಿ ಮೂಲಗಳು. ಕೊನೆಯಲ್ಲಿ ಪುನೀತ್ ಕೇಳಿ ಅರೆಸ್ಟ್ ಆಗ್ಬೇಕಾದ್ರೆ ಸಲೀಂ ಅಂತ ಇದ್ದಾರೆ, ಈ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರು. ಆ ಕೊನೆಯಲ್ಲಿ ಆ ಒಂದು ಜಾಗಕ್ಕೆ ಹೋಗಿ ಅಟ್ಯಾಕ್ ಮಾಡ್ತಾರೆ. ಪುನೀತ್ ಕೇಳಿ ಬಹಳ ಸ್ನೇಹಿತರಿಂದ ಚೆನ್ನಾಗಿ ಮಾಹಿತಿ ಇದೆ. ಅಟ್ಯಾಕ್ ಮಾಡಿದಾಗ ಅಲ್ಲಿ ಸುಮಾರು 200ರಿಂದ 300 ಜನ ಅಕ್ರಮ ಬಾಂಗ್ಲಾದೇಶ ವಲಸಿಗರು ಇರ್ತಾರೆ. ಅಟ್ಯಾಕ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ಸಲೀಂ ಎಲ್ಲಿ ಸಲೀಂ ಇತ್ತು ಅಂತ ಹೇಳಿ. ಪೊಲೀಸ್ ಮಹಾನಿರ್ದೇಶಕ, ಈ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರೇ ಪೋಷಿಸ್ತಾ ಇರಬೇಕಾದ್ರೆ ಅಕ್ರಮ ವಲಸಿಗರನ್ನ ಆಚೆ ಹಾಕೋದು ಯಾರು? ಆಚೆ ಹಾಕಬೇಕಾಗಿರ್ತಕ್ಕಂಥದ್ದು ನಾವು ಅಧಿಕಾರದಲ್ಲಿ ಇಲ್ಲದೆ ಇರೋದು. ನಮಗೆ ಅವಕಾಶ ಬಂದಿದೆ, ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಈ ರೀತಿ ಅಕ್ರಮವಾಗಿ ವಲಸೆ ಮಾಡಲಿಕ್ಕಂತವ್ರನ್ನ ಪಕ್ಕದ ಸ್ಟೇಟ್ಗಳಿಗೆ ಬಂದು ಸೇರ್ಕೊಂಡಿರ್ತಕ್ಕಂಥವ್ರನ್ನ ಆಚೆ ಹಾಕಲಿಕ್ಕೆ ಸದಾವಕಾಶ ನಮಗೆ ಕಾಂಗ್ರೆಸ್ ಹೇಳ್ತಾ ಇರೋದು. ಓಟ್ ಚೋರಿ ಮಾಡ್ತಾ ಇದ್ದಾರೆ ಬಿಜೆಪಿಯವರು, ಓಟ್ ಚೋರಿ ಮಾಡ್ತಾ ಇದ್ದಾರೆ. ಇವರು ಓಟ್ ಚೋರಿ ಇತಿಹಾಸ ಕೇಳ್ಬಿಟ್ರೆ ಇವ್ರಿಗೆ EVM ಬೇಕಂತೆ, ಬ್ಯಾಲೆಟ್ ಪೇಪರ್ ಬೇಕಂತೆ. ನಾನು ಮೂಲತಃ ಕುಡಿಗಲ್ಲು ಒಂದು ಘಟನೆ ನಡೆಯಿತು. ನಮ್ಮ ಶಾಸಕರು ಬಂದ್ಬಿಟ್ಟು DK ಶಿವಕುಮಾರ್ ಅವರ ಸೋದರ ಸಂಬಂಧಿಕರಲ್ಲ ಅಂತ ಹೇಳಿ ಒಂದು ಸೊಸೈಟಿ ಎಲೆಕ್ಷನ್ ನಡೆಯುತ್ತೆ, BSS ಸೊಸೈಟಿ ಎಲೆಕ್ಷನ್. ಆ ಎಲೆಕ್ಷನ್ ನಾವು ಹೇಳ್ತೀವಿ. ಅಲ್ಲಿ ಏನ್ ಮಾಡ್ತಿರ್ತಾರೆ ಸೊಸೈಟಿ ಎಲೆಕ್ಷನ್ ಅಲ್ಲಿ, ನಮ್ಮ ಏಜೆಂಟ್ ಹೋಗಿ ತಪ್ಪಿಬಿಡ್ತಾನೆ ಚುನಾವಣಾ ಆಫೀಸರ್ ಸುನೀಲ್ ಅಂತ ಹೇಳಿ ಯಾರು ಹೇಳ್ತೀವಿ. ಕರೆಕ್ಟ್ ಆಗೋದು ಏನು ಕರೆಕ್ಟ್ ಆಗ್ತದಲ್ಲ ಅಂತ ಒಳಗಡೆ ಹೋಗ್ತೀವಿ. ಯಾಕೆ ತಪ್ಪಿಕೊಳ್ಳೋದು ಅಂತ ಕೇಳಿದ್ರೆ ಈ ಅಧಿಕಾರಿ ಆ ಸೊಸೈಟಿ ಎಲೆಕ್ಷನ್ ಮತ ಬೂತ್ ಒಳಗಡೆ ವೋಟ್ ಅನ್ನ ಕುಟ್ಕೊಂಡು ಹಾಕೋದೇ ಇರ್ತಾರೆ. ಅರೆ ಒಬ್ಬ ಮತ ಚುನಾವಣಾ ಅಧಿಕಾರಿ ಈ ರೀತಿ ಮಾಡಿ ಸಾಧ್ಯ ನಮ್ಮೆಲ್ಲರೂ ಸಾಕಾಗುತ್ತೆ. ಮೀಡಿಯಾದಲ್ಲೆಲ್ಲ ಬಂದು ಎಲ್ಲ ಚರ್ಚೆ ಆಯ್ತು, ಗಮನಿಸಿದ್ರಿ. ಕಾಂಗ್ರೆಸ್ ಇದನ್ನೇ ಮಾಡ್ಬೋದು ನಿಂತು. ಅವ್ರು ಯಾಕೆ EVM ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ EVM ನಲ್ಲಿ ಯಾವುದು ಮಾಡ್ಲಿಕ್ಕೆ ಆಗಲ್ಲ. ಒಂದ್ಸಲ ಓಟ್ ಹಾಕ್ಬಿಟ್ರೆ ಮುಗಿತು, ಅದು ಪರ್ಮನೆಂಟ್ ಬಂದೇ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಸ್ವತಃ ಸುಪ್ರೀಂ ಕೋರ್ಟ್ ಹೇಳ್ತು EVM ಯಾವುದೇ ರೀತಿ ಫ್ರಾಡ್ ಮಾಡ್ಲಿಕ್ಕೆ ಆಗಲ್ಲ, ಅದರ ಯಾವುದೇ ರೀತಿ ಕಡಿಮೆ ಆಗ್ಲಿಕ್ಕೆ ಆಗಲ್ಲ ಅಂತ. ಆದ್ರೆ ಇಲ್ಲಿ ಬ್ಯಾಲೆಟ್ ಪೇಪರ್ ಬೇಕು, ಲೋಕಲ್ ಎಲೆಕ್ಷನ್ ಗೆ ಅರ್ಜಿ ಹಾಕೊಂಡಿದ್ದಾರೆ. ಅಂದ್ರೆ ದೊಡ್ಡ ಚರ್ಚೆ ವಿಧಾನಸೌಧದಲ್ಲಿ ಗಮನಿಸಿದ್ರಿ. ಆದ್ರೆ ಈ ಬ್ಯಾಲೆಟ್ ಪೇಪರ್ ಬಂದ್ರೆ ಮತ್ತೆ ಹಳೆಗಾಗಿ ಹೋಗ್ತೀವಿ. ಇವತ್ತು ನೀವು ನೋಡಿ, ಇವ್ರು ಮಾಡಿರ್ತಕ್ಕಂಥ ಮಹಾಪಾಪಗಳನ್ನ ಹೇಳ್ಬಿಡ್ತೀವಿ. ಇಂದಿರಾ ಗಾಂಧಿ ಅವರು 1971ರಲ್ಲಿ ಚುನಾವಣೆ ನಿಂತ್ಕೊಳ್ತಾರೆ. ಚುನಾವಣೆ ನಿಂತ್ಕೊಂಡಾಗ ಅವರು 1975ರಲ್ಲಿ ನೀವು ವೋಟ್ ಚೋರಿ ಮಾಡಿದ್ದೀರಾ ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ ಅವರನ್ನ ಸಸ್ಪೆಂಡ್ ಮಾಡಿದ್ರು. ಅವ್ರು MP ಸ್ಥಾನವನ್ನ ಕಿತ್ತಾಕ್ಬಿಡ್ತಾರೆ.
ಕಾನೂನು ಇರ್ತಕ್ಕಂಥದ್ದು. ಆದ್ರೆ ಈ ಕಾನೂನನ್ನ ದುರ್ಬಳಕೆ ಮಾಡಿಕೊಂಡು ಸೋನಿಯಾ ಗಾಂಧಿ ಅವರು 1980ರಿಂದ ವೋಟ್ ಹಾಕಕ್ಕೆ ಪ್ರಾರಂಭ ಮಾಡ್ತಾರೆ. ಇವರಿಗೆ ಪೌರತ್ವ ಸ್ಥಿತಿಗೆ ಯಾವಾಗ ಪೌರತ್ವ ಗೊತ್ತಾಗ ಈ ದೇಶದ ಒಬ್ಬ ನಾಗರಿಕ ಅಂತ ಅನ್ನೋದಕ್ಕೆ ಪೌರತ್ವ ಆಗ್ತಾನೆ. ಈ ದೇಶದ ಪೌರತ್ವ ಸಿಕ್ಕಿದ್ದು 1973ರಲ್ಲಿ. ಇವರು ವೋಟ್ ಹಾಕಕ್ಕೆ ಪ್ರಾರಂಭ ಮಾಡಿ 1980ರಲ್ಲಿ ವೋಟ್ ಸರಿ ಮಾಡ್ತಾರೆ. ಕಾಂಗ್ರೆಸ್ ಹೇಳೋದು ನಾವು ವೋಟ್ ಸರಿ ಅಂತಾರಲ್ಲ, ವೋಟ್ ಸರಿ ಮಾಡ್ತಿರೋದು ನೀವು ಕೇಳಬೇಕು. ಇನ್ನ ನಿಮ್ಮ ಮಗ ರಾಹುಲ್ ಗಾಂಧಿ ಅವರು ಸುಬ್ರಹ್ಮಣ್ಯ ಸ್ವಾಮಿ ಕೇಸ್ ಹಾಕಿದ್ದಾರೆ ಅಲಹಾಬಾದ್ ಕೋರ್ಟ್. ನಿಮ್ಗೆ ಗೊತ್ತಿದೆ ಗೊತ್ತಿದೆ ಕೆಲವರಿಗೆ. ಆ ಕೋರ್ಟ್ ಅಲ್ಲಿ ಏನ್ ಕೇಸ್ ಹಾಕಿದ್ದಾರೆ ಅಂತಂದ್ರೆ, ಇವರು ಬ್ರಿಟನ್ ಪೌರತ್ವವನ್ನು ಹೊಂದಿದ್ದಾರೆ. ಈ ದೇಶದ ಪ್ರಜೆನೇ ಅಲ್ಲ. ಬ್ರಿಟನ್ ಪೌರತ್ವವನ್ನು ಹೊಂದಿದ್ದಾರೆ, ಭಾರತದ ಪೌರತ್ವವನ್ನು ಹೊಂದಿದ್ದಾರೆ. ಯಾವ ವ್ಯಕ್ತಿ ದ್ವಿಪೌರತ್ವವನ್ನು ಹೊಂದಿರ್ತಾನೋ, ಎರಡು ದೇಶದ ಪೌರತ್ವವನ್ನು ಹೊಂದಿರ್ತಾನೋ ಆ ವ್ಯಕ್ತಿ ಈ ದೇಶದ ಪ್ರಜೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಸ್ವತಃ ಅಲಹಾಬಾದ್ ಹೈಕೋರ್ಟ್ ನೇರವಾಗಿ ಹೇಳಿದೆ. ಅದರಿಂದ ದಯಮಾಡಿ ಕುತ್ಕೋಬೇಕು ಅಂತ ಹೋಗ್ತಾ ಇದ್ದೀವಿ. ಹೈಕೋರ್ಟ್ ಹೇಳಿದೆ, ನಿಮ್ಮ ಕೇಂದ್ರ ಸರ್ಕಾರ ವಿವೇಚನೆಗೆ ಬಿಟ್ಟಿದ್ದು, ನೀವೇ ತನಿಖೆಯನ್ನು ಮಾಡ್ತೀರಾ ಆ ತನಿಖೆಯನ್ನು ಮಾಡಿ, ಬೇಕಾದ್ರೆ ರಾಹುಲ್ ಗಾಂಧಿ ಅವರ ಈ ದೇಶದ ವರ್ಗ ಆಗಿ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಹಾಗೆ ಸಂಬಂಧ ನರೇಂದ್ರ ಮೋದಿ ಅವರು ಮಾಡಕ್ ಹೋಗಿಲ್ಲ. ತಿಳ್ಕೊಬೇಡಿ, ಇವ್ರು ಯಾರು ಸಹ ಡಿಎನ್ಎ ನಮ್ಮ ದೇಶದಲ್ಲ. ಇವತ್ತು ಎಸ್ಐಆರ್ ವಿಚಾರ ಕೊಡ್ಬೇಡ, ಒಬ್ಬ ಎಲ್ಲರೂ ಸುಸ್ತಾಗ್ತಿದ್ದೀರಿ ರಾಜಕೀಯ ಭಾಷಣಗಳನ್ನ ಕೇಳಿ. ಎಸ್ಐಆರ್ ಅಂತಂದ್ರೆ ಮೊದಲಿಗೆ ಎಸ್ಐಆರ್ ಅಂತಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಮತಪಟ್ಟಿ ಪರಿಷ್ಕರಣೆ. ಈಗಿರ್ತಕ್ಕಂಥ ಒಂದು ಮತಪಟ್ಟಿ ಒಂದು 100 ಜನ 200 ಜನ ಇದ್ದಾರೆ. ಆ ಮತಪಟ್ಟಿ ಒಂದು 500 ಜನ ಇರ್ತಾರೆ ಬೂತಲ್ಲಿ. ಅದನ್ನ ಪರಿಷ್ಕರಣೆ ಮಾಡಿ, ಸಂಪೂರ್ಣವಾಗಿ ಪರಿಷ್ಕರಣೆ ಅಂದ್ರೆ ಅದರ ಆಗ್ತಕ್ಕಂಥ ಬದಲಾವಣೆಗಳು, ಯಾರು ಯಾವೂರವನು, ಎಲ್ಲಿಯವನು, ಇಲ್ಲಿಯವನ, ಬೇರೆ ಕಡೆಯವನ, ಇಲ್ಲಿ ಬಂದು ಓಟ್ ಹಾಕ್ತಾ ಇದ್ದಾನ ಅಂತ ಹೇಳಿ ಪರಿಷ್ಕರಣೆ ಮಾಡ್ತಕ್ಕಂಥದ್ದೇ ಎಸ್ಐಆರ್ ಅಂತ ಕರೀತೀವಿ. ಈ ಎಸ್ಐಆರ್ ಒಂದು ವಾರ ಅಥವಾ 15 ದಿವಸದಲ್ಲಿ ಪ್ರತಿ ಬೂತ್ಗಳನ್ನು ಪ್ರಾರಂಭ ಆಗುತ್ತೆ. ಅದು ಮಾಡ್ತಕ್ಕಂಥ ಯಾರು PLO, ಬೂತ್ ಲೆವೆಲ್ ಆಫೀಸರ್ಸ್ ಅಂತ ಹೇಳ್ತಾರೆ. ಎಷ್ಟು ಬಂತು PLO ಅಂದ್ರೆ ಹೇಳಿದ್ರ PLO ನಿಮ್ಮ ಯಾರು ಮಿಡಲ್ ಸ್ಕೂಲ್ ಟೀಚರ್ಸ್ ಅಥವಾ ಅಂಗನವಾಡಿ ಟೀಚರ್ಸ್ ಕೂಡ ಇರ್ತಾರೆ PLO. ಆ PLO ಬಂದು ಈ ಒಂದು ಎಸ್ಐಆರ್ ಮತ ಪರಿಷ್ಕರಣೆ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಯಾವ ರೀತಿ ಮಾಡ್ತಾರೆ? ಮೊದಲನೇದಾಗಿ ನಿಮ್ಮ ಮನೆಗಳಿಗೆ ಬಂದು ಎನ್ಯುಮರೇಷನ್ ಫಾರ್ಮ್ ಅಂತ ಕೊಡ್ತಾರೆ. ಈ ಎಸ್ಐಆರ್ ಅಂತ ಮಾಡಬೇಕು ಅಂತಂದ್ರೆ ಪ್ರತಿಯೊಬ್ಬನು ಸಹ ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ ಮಾಡಲೇಬೇಕು. ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ ಮಾಡಿ ಅದರಲ್ಲಿರ್ತಕ್ಕಂಥ ದಾಖಲಾತಿಗಳು ಎಲ್ಲ ಸರಿಯಾಗಿದ್ದಾವೆ ಅಂತ ಕನ್ಫರ್ಮ್ ಆದ್ಮೇಲೆ ನೀವು ಸಹ ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ ಮಾಡಲೇಬೇಕು. ಕೆಲವು ದಾಖಲಾತಿಗಳಿವೆ, ಆ ದಾಖಲಾತಿಗಳನ್ನ ಕೊಡಲೇಬೇಕು. ಉದಾಹರಣೆಗೆ ಯಾವ ರೀತಿ ಕಸ ಕೊಡ್ತಾರೆ ಬೇರೆ ದೇಶಗಳು ಹೇಗೆ ಕುಸ್ಕೊಂಡು ಕಸ ಕುಡಿಸ್ತಾರೆ ಅಂತಂದ್ರೆ, ಯಾರೋ ಒಬ್ಬ ವ್ಯಕ್ತಿ ಬಂದಿರ್ತಾರೆ ಬೇರೆ ಕಡೆಯಿಂದ, ಅವನ ಹತ್ರ ಡಾಕ್ಯುಮೆಂಟ್ಸ್ ಇರಲ್ಲ, ಆಧಾರ್ ಕಾರ್ಡ್ ಇಟ್ಕೊಂಡು ಬಂದಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಈ ಬಾಂಗ್ಲಾದೇಶದಲ್ಲೋ ಇಲ್ಲ ಸರ್ ನಾನು ಚಾಟ್ಗಳು ನಾನು ಪಶ್ಚಿಮ ಬಂಗಾಳ ಅಂತ ಆಧಾರ್ ಕಾರ್ಡ್ ಇಟ್ಕೊಂಡಿರ್ತಾರೆ. ಆಧಾರ್ ಕಾರ್ಡ್ ಅಂತಕ್ಕಂಥದ್ದು ಈ ದೇಶದ ಪೌರತ್ವ ತೋರಿಸ್ತಕ್ಕಂಥ ದಾಖಲಾತಿ ಅಲ್ಲ. ಆಧಾರ್ ಕಾರ್ಡ್ ಇಟ್ಕೊಂಡಿದ ತಕ್ಷಣ ಈ ದೇಶದ ವ್ಯಕ್ತಿ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಕ್ಕಂಥದ್ದು. ಅದನ್ನೇ ಆದ ದಾಖಲಾತಿಗಳ ಪಟ್ಟಿಗಳನ್ನು ಸಹ ಕೊಟ್ಟಿದೆ ಎಸ್ಐಆರ್. ಆ ದಾಖಲಾತಿಗಳ ಪಟ್ಟಿಯನ್ನು ಕೊಟ್ಟರೆ ಮಾತ್ರ ನೀವು ಎಸ್ಐಆರ್ ನಲ್ಲಿ ಫುಲ್ಫಿಲ್ ಮಾಡಿ ಎಸ್ಐಆರ್ ಅನ್ನ ನೀವು ಪಾಸ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳುತ್ತೆ. ಉದಾಹರಣೆಗೆ ನೀವು ಏನ್ ಮಾಡ್ತೀರಿ, ನಿಮ್ಮ ಯಾವುದಾದ್ರು ಬೂತ್ ಆ ಬೂತ್ ಜನಕ್ಕೆ ಈ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡ್ತಾರೆ, ಕೊಡ್ತಾರೆ. ಅದರಲ್ಲಿ 450 ಜನ ಫಿಲ್ ಮಾಡ್ತಾರೆ, 50 ಜನ ಫಿಲ್ ಮಾಡೋದು ವಾಪಸ್ ಕೊಡೋದು.
ಕಾರಣ ಎಲ್ಲ ಸುಮಾರು ವರ್ಷದಿಂದ ನಮ್ಮ ಊರಲ್ಲೇ ಇದ್ದಾರೆ, ನಾನು ಯಾಕೆ ಕೊಡ್ಬೇಕು? ಆಗಲ್ಲ. ನೀವು ಸಹ ಕೊಡಬೇಕು, ನಾವು ಕೊಡಬೇಕು, ನೀವು ಕೊಡಬೇಕು, ಪ್ರತಿಯೊಬ್ಬರು ಸಹ ದಾಖಲಾತಿಗಳನ್ನ ಕೊಡಲೇಬೇಕು. ಇದು SIR ಮಾಡತಕ್ಕಂಥ ಉದ್ದೇಶನೇ ಇದೆ. ಅದರಿಂದ ಎಲ್ಲರೂ ರೆಡಿ ಆಗ್ಬೇಕು. ಇವತ್ತಿಂದಲೇ ನೀವು ಇವತ್ತೇ ಹೋಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಗಡು ಮುಂದಿನ ತೆಗೆದುಕೊಳ್ಳಿ. ನಿಮ್ಮೊಂದು ಮತದಾರ ಪಟ್ಟಿ ಕೊಟ್ಟಿರ್ತಾರೆ, 4 ಜನ 5 ಜನದ್ದು ನಿಮ್ದು BLO ಒಕ್ಕಲಿಗ ಮತ ಇರುತ್ತೆ. ಆ ಪಟ್ಟಿಯಲ್ಲಿ ನೋಡಿ ಯಾರ್ಯಾರು ಅಪರಿಚಿತರಿದ್ದಾರೆ, ಪರಿಚಿತರಿದ್ದಾರೆ, ಅಪರಿಚಿತರನ್ನ ಕಂಡಿಡಿ. ಅಪರಿಚಿತರ ಕಂಡಿಡಿದು ಪಟ್ಟಿ ಮಾಡಿ ಇಟ್ಬೇಕು. ಅವ್ರನ್ನ ಇಲಿಮಿನೇಷನ್ ಮಾಡೋದಕ್ಕೆ ಅಂತ ನಾನು ಕೇಳ್ತೀನಿ. ಅಪರಿಚಿತ ಇಲ್ಲಿದ್ದ ಅಂತಂದ್ರೆ ಅವನು ಎಲಿಮಿನೇಷನ್ ಫಾರ್ಮ್ ಅನ್ನ ಕೊಡ್ಲಿಕ್ಕೆ ಬರೋದೇ ಇಲ್ಲ, ಅವ್ನು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾವು ಎಲ್ಲಿ ಮುಂದೆ ಗೊತ್ತಿಲ್ವಲ್ಲ. ಉದಾಹರಣೆಗೆ ಚಿಕ್ಕಬಳ್ಳಾಪುರದಲ್ಲಿ ಇರ್ತಾರೆ ಯಾರಲ್ಲ, ನಮ್ಮ ಅಬ್ದುಲ್ಲಾ ಇರ್ತಾನೆ, ಇನ್ನೊಬ್ಬ ಸಮೀರ್ ಇರ್ತಾನೆ, ಸಲ್ಮಾನ್ ಇರ್ತಾನೆ, ಇನ್ನೊಬ್ಬ ಓಟ್ ಹಾಕೋದ್ರೆ ನಮ್ಮ ಓಟ್ ಹಾಕಿರ್ತಾರೆ. ಇವೆಲ್ಲ ಕಟ್ಟಾಗ್ತವೆ. ಇವಾಗ ಎಡೆ ಓಟ್ ಹಾಕೋ ಕಟ್ಟಾಗ್ತವೆ. ಯಾರೊಬ್ಬ ಸತ್ತೋಗ್ಬಿಟ್ಟು ಇರ್ತಾನೆ, ಅವ್ನು ಬಂದು ಓಟ್ ಹಾಕ್ತಿರ್ತಾನೆ, ಅವನ ಹೆಸರು ಬೇರೆ ಓಟ್ ಹಾಕ್ತಿರ್ತಾನೆ, ಅದು ಕಟ್ಟಾಗುತ್ತೆ. ಯಾರ್ಯಾರು ಫಾರ್ಮ್ ವಾಪಸ್ ಕೊಡಲ್ಲ, ಎಲಿಮಿನೇಷನ್ ಫಾರ್ಮ್ ಈಸ್ಕೊಂಡಿರ್ತಾನೆ ವಾಪಸ್ ಕೊಡಲ್ಲ, ಅದು ಹಕ್ಕು ಕಟ್ಟಾಗುತ್ತೆ. ಒಂದು ಸತ್ತೋಗಿದ್ರೆ, ಎರಡನೇದು ಫಾರ್ಮ್ ವಾಪಸ್ ಕೊಡದೇ ಇದ್ರೆ, ಮೂರನೇದು ಬೇರೆ ಕಡೆಯಿಂದ ವಲಸೆ ಬಂದಿದ್ರೆ, ಇಷ್ಟು ಅವರು ಮತಪಟ್ಟಿಯಲ್ಲಿ ಅವರ ಹೆಸರು ಡಿಸ್ಕನೆಕ್ಟ್ ಆಗುತ್ತೆ. ಅದರಿಂದ ನೀವು ಇದನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೋಬೇಕು. ಸುಮ್ಮನೆ ಏನಾದ್ರು ಹೇಳಿದ್ದಾರೆ, ಯಾರೋ ಬಂದಿದ್ದಾರೆ ಭಾಷಣ ಮಾಡ್ಬಿಟ್ಟು ಹೋದ್ರು ಅನ್ನೋದಲ್ಲ. ವೆರಿ ಸೀರಿಯಸ್ ಕಂಡೀಷನ್ ಇದು. ಇದನ್ನ ನಾವು ಬಹಳ ಸೀರಿಯಸ್ ಆಗಿ ತೆಗೆದುಕೋಬೇಕು. ಕಾಂಗ್ರೆಸ್ ಅವರಿಗೆ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ, ಯಾಕೆಂದ್ರೆ ಅಷ್ಟೇ ಇವರೆಲ್ಲ ಕಾಂಗ್ರೆಸ್ ಹೋಗ್ಬಿಟ್ಟು ಸುಮ್ಮನಾಗ್ತವೆ. ಆದ್ರೆ ಬಿಜೆಪಿ ಇದು ಸೀರಿಯಸ್. ಯಾಕೆಂದ್ರೆ ನಮ್ಮ ಹತ್ರ ಇರ್ತಕ್ಕಂಥವ್ರು ತತ್ವ ಸಿದ್ಧಾಂತವನ್ನ ನಂಬಿ ಬಂದಿರ್ತಕ್ಕಂಥ ಕಾರ್ಯಕರ್ತರು. ಇವರ ಒಂದೊಂದು ಓಟುಗಳು ಸಹ ನಮ್ಗೆ ಇಂಪಾರ್ಟೆಂಟ್, ಉಳಿಸ್ಕೊಳ್ಳೇಬೇಕು ನಾವು. ಇಲ್ಲಿರ್ತಕ್ಕಂಥ ಯಾವ ಬೂತ್ ಲೆವೆಲ್ ಏಜೆಂಟ್, ಯಾವ ಆಫೀಸರ್ಸ್ ಅಥವಾ ಬೂತ್ ಲೆವೆಲ್ ಏಜೆಂಟ್ ಕಾರ್ಯಕರ್ತರು ಓಡೋದ್ರೆ ಎಷ್ಟು ಸಮಸ್ಯೆ ಆಗುತ್ತಲ್ಲ ನಮಗೆ. ಅದರಿಂದ ನಾವು ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು. ನಿಮಗೆ ಫಾರ್ಮ್ ಏನು ಸಿಗುತ್ತೆ ಅಂತ ಒಂದು ಪ್ರಶ್ನೆ ಬರ್ಬೋದು. ನಿಮಗೆ ಫಾರ್ಮ್ ಬಂದು ಎಲಿಮಿನೇಷನ್ ಫಾರ್ಮ್ PLO ಅಂತ ಇರುತ್ತೆ. ನೀವು ಏನು ಮಿಡಲ್ ಸ್ಕೂಲ್ ಟೀಚರ್ ಇರ್ತಾರಲ್ಲ, ಟೀಚರ್ ಅಂತ ಇರುತ್ತೆ PLO. ನೀವು PLO ಕನೆಕ್ಟ್ ಮಾಡ್ಬೋದು.